ದಾರಿಯಲ್ಲಿ ಒಬ್ಬ ಪ್ರಯಾಣಿಕ ನಡೆದು ಹೋಗುತ್ತಿರುವುದನ್ನು ನೋಡಿದ ಸೂರ್ಯನಿಗೆ ಒಂದು ಒಳ್ಳೆಯ ಆಲೋಚನೆ ಹೊಳೆಯಿತು. ಗಾಳಿಯೊಂದಿಗೆ ಸೂರ್ಯ ಆ ಮನುಷ್ಯನ ಮೇಲೆ ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ. ಯಾರು ಅವನ ಅಂಗಿಯನ್ನು ಬಿಚ್ಚುವಂತೆ ಮಾಡುವರೋ ಅವರು ಗೆದ್ದಂತೆ. ಮೊದಲ ಅವಕಾಶ ನಿನಗೆ ಎಂದು ಗಾಳಿಗೆ ಹೇಳಿದ ಸೂರ್ಯ. ಈಗ ಮೊದಲ ಅವಕಾಶ ಗಾಳಿಯದಾಗಿತ್ತು. ಅದು ಅತಿ ಶೀತಲವಾದ ಗಾಳಿಯನ್ನು ಜೋರಾಗಿ ಬೀಸಿತು. ರಭಸವಾಗಿ ಬೀಸಿದಷ್ಟು ಆ ಮನುಷ್ಯ ಗಡಗಡ ನಡುಗುತ್ತಾ ಅಂಗಿಯನ್ನು ಇನ್ನಷ್ಟು ಹತ್ತಿರವಾಗುವಂತೆ ಎಳೆದುಕೊಳ್ಳತೊಡಗಿದ. ಎಲ್ಲಾ ತರದ ಉಪಾಯಗಳನ್ನ ಗಾಳಿ ಮಾಡಿತು. ಆ ಮನುಷ್ಯನ ಅಂಗಿ ರಭಸಕ್ಕೆ ಕಿತ್ತು ಬರುವಷ್ಟು ಜೋರಾಗಿ ಗಾಳಿ ಬೀಸಿತು. ಅದು ಜೋರಾಗಿ ಬೀಸಿದಷ್ಟು ಆತ ಅಂಗಿಯನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ. ಅದರ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಗಾಳಿಗೆ ಈ ಕೆಲಸ ತನ್ನಿಂದ ಸಾಧ್ಯವಿಲ್ಲವೆಂದು ಅನಿಸತೊಡಗಿತು. ಅದು ಬೇಸರ ಹಾಗೂ ಅವಮಾನದಿಂದ ತನ್ನ ಪ್ರಯತ್ನವನ್ನ ಕೈಬಿಟ್ಟಿತು. ಈಗ ಸೂರ್ಯನ ಸರದಿ. ಸೂರ್ಯ ಒಂದು ಕ್ಷಣ ಮರೆಯಾದಂತೆ ಮಾಡಿದ. ಮತ್ತೆ ಮೋಡದ ಪರದೆಯನ್ನು ಸರಿಸಿ ಹೊರಬಂದು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಕಿನ ಪ್ರಕಾಶವನ್ನು